ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲೋಕಾಯುಕ್ತ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿದ್ದಾರೆ. ರಾಜ್ಯದಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳು ಕೋಟಿ ಕುಳಗಳನ್ನ ಹಿಡಿದು ಬಲೆಗೆ ಹಾಕೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಜ್ಜಾಗಿದ್ದಾರಾ ಅಂತ ನಿನ್ನೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸೋ ಕೆಲಸ ಮಾಡಿದ್ರು. ಇವತ್ತು ಕೂಡ ಲೋಕಾಯುಕ್ತ ಅಧಿಕಾರಿಗಳ ಬೇಟೆ ಮುಂದುವರಿತಾ ಇದೆ. ಇಡೀ ರಾಜ್ಯದಾದ್ಯಂತ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸುವ ಕೆಲಸ ಲೋಕಾಯುಕ್ತ ಅಧಿಕಾರಿಗಳಿಗೆ ಆಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಕೋಟಿ ಕುಳಗಳಿಗೆ ಗಾಳ ಹಾಕ್ತಾ ಇದೆ ಲೋಕಾಯುಕ್ತ. ಸರ್ಕಾರದ ವಿವಿಧ ಇಲಾಖೆಗಳ 8 ಭ್ರಷ್ಟ ಅಧಿಕಾರಿಗಳ ಬೇಟೆಯಾಗಿದ್ದು ನಿನ್ನೆ ಒಂದೇ ದಿನ 31.11 ಕೋಟಿ ಮೌಲ್ಯದ ಅಕ್ರಮ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ, ಕಲಬುರಗಿ, ಬೆಳಗಾವಿ, ದಾವಣಗೆರೆ, ಚಿಕ್ಕಮಗಳೂರಿನ ಒಟ್ಟು 35 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ರಾತ್ರಿ ನಡೆದ ಶೋಧದಲ್ಲಿ ಸುಮಾರು 22.73 ಕೋಟಿ ಆಸ್ತಿ ಪತ್ತೆಯಾಗಿದ್ದು ಯಾವ್ಯಾವ ಅಧಿಕಾರಿ ಎಷ್ಟು ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕೋಟಿ ಕುಳಗಳ ಕಂಪ್ಲೀಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿನ್ನೆ ಬೆಳಗ್ಗೆದ್ದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ದಾಳಿಯಾಗಿದೆ ಅಂದಾಗ ಇದನ್ನೇ ಹೇಳ್ತಾ ಇದ್ದಿದ್ದು. ಸಾಯಂಕಾಲ ತನಕ ಕಾಯಿರಿ, ಯಾವ್ಯಾವ ಅಧಿಕಾರಿ ಮನೆಯಲ್ಲಿ ಏನೇನ್ ಪತ್ತೆ ಆಯ್ತು, ಕಣ್ಣು ಕುಕ್ಕೋ ರೀತಿಯಲ್ಲಿ ಚಿನ್ನಾಭರಣ, ಬೆಳ್ಳಿ, ಕಂತೆ ನೋಟು, ಸಿಕ್ಕಲ್ಲಿ ಆಸ್ತಿ, ಇದೆಲ್ಲ ಕೂಡ ಪತ್ತೆಯಾಗಿರುತ್ತೆ ಅಂತ ಹಂಗೆ ಆಗೋಯ್ತು. ರಾತ್ರಿ ಹೊತ್ತಿಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮುಗಿಸಿ ಆಚೆ ಬಂದಾಗ ಪತ್ತೆಯಾಗಿದ್ದು ಕೋಟಿ ಆಸ್ತಿ. ಯಾರ್ಯಾರ ಹೆಸರಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಸ್ತಿ ಇದೆ ಗೊತ್ತಾ? ಅದರ ಲೆಕ್ಕವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಯಾರ ದುಡ್ಡು? ಜನಸಾಮಾನ್ಯರ ದುಡ್ಡು. ಇರುವ ಆದಾಯ ಮೀರಿ ಸರ್ಕಾರಿ ಕೆಲಸ ಸಿಕ್ಕರೆ ಸಾಕಪ್ಪ ದೇವರ ಕೆಲಸ ಅಂತ ಭಾವಿಸೋದು ಇದೇ ಕಾರಣಕ್ಕನ. ದುಡ್ಡು ಮಾಡಬಹುದು, ಅಕ್ರಮ ಆಸ್ತಿ ಗಳಿಕೆ ಮಾಡಬಹುದು, ನಾನು ತಿನ್ನಬಹುದು, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ಕೂಡ ಮಾಡಿಟ್ಬಿಡೋಣ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ದಂಗಿದೆ ನಮ್ಮ ಸರ್ಕಾರಿ ಅಧಿಕಾರಿಗಳು. ಬಡವರ ರಕ್ತ ಹೀರಿದ ರೀತಿಯಲ್ಲಿ ಬಡವರಿಂದ ದುಡ್ಡು ಪೀಕಿ ಇಷ್ಟು ಅಕ್ರಮ ಆಸ್ತಿ ಗಳಿಕೆ ಮಾಡ್ತಾರಲ್ಲ, ನಾಚಿಕೆ ಆಗ್ಬೇಕು ಇವರಿಗೆಲ್ಲ. ಏನಿವೆ, ಲೋಕಾಯುಕ್ತ ಅಧಿಕಾರಿಗಳು ಸಾಲು ದೂರ ಬಂದಾಗ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳ ಗಮನಕ್ಕೆ ಬಂದಾಗ ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿ ನಿನ್ನೆ ಇಡೀ ದಿನ ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹಾಗಾಗಿ ಗ್ಯಾರಂಟಿ ನ್ಯೂಸ್ ಕೋಟಿ ಕುಳಗಳ ಕಂಪ್ಲೀಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಕಾರಣ 7 ಜನ ಭ್ರಷ್ಟ ಅಧಿಕಾರಿಗಳ ನಿವಾಸದಲ್ಲಿ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಾಗ ಸಿಕ್ಕಿರೋದು ಏನೇನು ಅಂತ. ಪ್ರಮುಖವಾಗಿ ಒಂದು, ರಾಜಣ್ಣ SL, ಬೆಂಗಳೂರು ಹೆಚ್ಚುವರಿ ನಿರ್ದೇಶಕರು, ನಗರ ಯೋಜನೆ, ಕರ್ನಾಟಕ ಗೃಹ ಮಂಡಳಿ, ಇವರ ಮನೆ ಮತ್ತು ಕಚೇರಿ ಸೇರಿದಂತೆ 5 ಸ್ಥಳದಲ್ಲಿ ಶೋಧ ಮಾಡಿದ್ರು ನಿನ್ನೆ ಅಧಿಕಾರಿಗಳು. ಇಲ್ಲಿ ಪತ್ತೆಯಾಗಿದ್ದು ಎಷ್ಟು ಅಂತ ಅಂದ್ರೆ 3.89 ಕೋಟಿ ಮೌಲ್ಯದ 3 ನಿವೇಶನ ಪತ್ತೆಯಾಗಿದೆ, 2 ಮನೆ ಪತ್ತೆಯಾಗಿದೆ, 3 ಎಕರೆ ಕೃಷಿ ಜಮೀನು ಕೂಡ ಇವರ ಹೆಸರಲ್ಲಿ ಇದೆ ಅನ್ನೋದನ್ನ ಪತ್ತೆ ಮಾಡಿದ್ದಾರೆ. 1.07 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನ, ಗೃಹೋಪಯೋಗಿ ವಸ್ತುಗಳು, ಬ್ಯಾಂಕ್ ಠೇವಣಿ, ಒಟ್ಟು ಆಸ್ತಿಯ ಮೌಲ್ಯ ನೀವು ನೋಡಿದ್ರೆ 4.97 ಕೋಟಿ ರೂಪಾಯಿ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ನಿನ್ನೆ ಇಡೀ ರಾಜ್ಯದಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ಆಗಿದ್ದನ್ನ ಗಮನಿಸಿದ್ವಿ. ನಮಗೂ ಒಂದು ಕುತೂಹಲ ಇತ್ತು, ಸಾಯಂಕಾಲದ ಹೊತ್ತಿಗೆ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಸ್ತಿ ಸಿಗುತ್ತಪ್ಪ ಅಂತ. ಸೊ ಎನಿವೆ, ನಿನ್ನೆ ದಾಳಿ ಆಗಿರುವ ಹೊತ್ತಲ್ಲಿ ಪತ್ತೆ ಆಗಿರೋದೇನು, ಯಾರ್ಯಾರ ನಿವಾಸದಲ್ಲಿ ಏನೇನು ಸಿಕ್ಕಿದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ನಿನ್ನೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು, ಲೋಕಾಯುಕ್ತ ಪೊಲೀಸರು, ಭ್ರಷ್ಟ ಅಧಿಕಾರಿಗಳು 8 ಜನ ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳು, ಅವರಿಗೆ ಸಂಬಂಧಪಟ್ಟಂಥ ವಿವಿಧ ಕಡೆಗಳಲ್ಲಿ ದಾಳಿಯನ್ನು ಮಾಡಿದರು. ದಾಳಿ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ, ನಗದು, ಜೊತೆಗೆ ಅವರು ಬಳಸ್ತಕ್ಕಂಥ ಐಷಾರಾಮಿ ವಾಹನಗಳು, ಕೃಷಿ ಜಮೀನು, ಏನು ಅವರ ಆದಾಯ ಮೂಲ ಇದೆ, ಸರ್ಕಾರಿ ಸಂಬಳ ಏನು ಬರುತ್ತೆ ಅದನ್ನು ಮೀರಿ ಟೇಬಲ್ ಕೆಳಗೆ ತೆಗೆದುಕೊಳ್ತಕ್ಕಂಥ ದುಡ್ಡು, ಅಂದರೆ ಲಂಚದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಅಕ್ರಮ ಆಸ್ತಿಯನ್ನು ಪತ್ತೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ರಾಜಣ್ಣ ಅಂತಕ್ಕಂಥವ್ರು, ಇವರು ಹೆಚ್ಚುವರಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಗರ ಅಂದರೆ ಟೌನ್ ಪ್ಲಾನಿಂಗ್ KHBಯಲ್ಲಿ, ಕರ್ನಾಟಕ ಗೃಹ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸಂಬಂಧಪಟ್ಟಂಥ 5 ಸ್ಥಳಗಳಲ್ಲಿ ದಾಳಿ ನಡೆಸಿದಂಥ ಲೋಕಾಯುಕ್ತ ಪೊಲೀಸರು, ಅವರು ಆದಾಯ ಮೂಲವನ್ನು ಮೀರಿ ವಿವಿಧ ಅಂದರೆ ಬೇರೆ ಬೇರೆ ಸೋರ್ಸ್ಗಳ ಮುಖಾಂತರ ಗಳಿಕೆ ಮಾಡಿರ್ತಕ್ಕಂಥ ಆಸ್ತಿಯನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದರಲ್ಲಿ 3 ಸೈಟ್ಗಳಿದ್ದಾವೆ, 2 ವಾಸದ ಮನೆಗಳಿದ್ದಾವೆ, 3 ಎಕರೆ ಕೃಷಿ ಜಮೀನನ್ನು ಇವರು ಬೆಂಗಳೂರು ಸಿಟಿಯಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ
ಬೆಳಕಿಗೆ ಬಂದಿದೆ. ಒಟ್ಟು ಅವರು ಆದಾಯ ಮೂಲಗಳನ್ನು ಮೀರಿ ಅದನ್ನು ಹೊರತುಪಡಿಸಿ ಗಳಿಸಿರ್ತಕ್ಕಂಥ ಜೊತೆಗೆ ಅಸಮತೋಲನ ಆಸ್ತಿ ಅಂದರೆ ಇವ್ರಿಗೆ ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಉಳಿತಾಯ ಆಗುತ್ತೆ, ಇವೆಲ್ಲವನ್ನ ಲೆಕ್ಕಾಚಾರ ಹಾಕಿ ಅದರಿಂದ ಉಳಿತಾಯ ಆಗಿರ್ತಕ್ಕಂಥ ಹಣದಲ್ಲಿ ಏನೆಲ್ಲ ಗಳಿಕೆ ಮಾಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ಅವ್ರಿಗೆ ಮಿಸ್ಮ್ಯಾಚ್ ಆಗಿರ್ತಕ್ಕಂಥ ಅಂದರೆ ಅಸಮತೋಲನ ಆಸ್ತಿ 7,10,00,000 ಮೌಲ್ಯದ 48,000 ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿರ್ತಕ್ಕಂಥದ್ದು. ಮತ್ತೊಬ್ಬ ಅಧಿಕಾರಿ ಉದಯ್ ಕುಮಾರ್ ಅಂತಕ್ಕವರು, ಇವರು ಸಹಾಯಕ ಅಂದರೆ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಬೆಸ್ಕಾಂನಲ್ಲಿದ್ದಾರೆ, ಬೆಂಗಳೂರಿನ ಯಲಹಂಕ ಉಪವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇವರಿಗೆ ಸಂಬಂಧಪಟ್ಟಂತೆ 4 ಸ್ಥಳಗಳಲ್ಲಿ ದಾಳಿಯನ್ನು ಮಾಡಿದ್ರು ಲೋಕಾಯುಕ್ತ ಪೊಲೀಸರು. ಆ ಸಂದರ್ಭದಲ್ಲಿ ಪತ್ತೆಯಾದಂಥ ಆಸ್ತಿ ವಿವರ ಹೇಳೋದಾದರೆ 10 ಸೈಟ್ಗಳನ್ನು ಇವರು ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಔಟ್ಸ್ಕಟ್ಸಲ್ಲಿ ಸೈಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಅದರ ಮೂಲ ಸಂಬಳವನ್ನು ಹೊರತುಪಡಿಸಿ ಬೇರೆ ಬೇರೆ ಸೋರ್ಸ್ಗಳಿಂದ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಗೊತ್ತಾಗುತ್ತೆ. ಒಂದು ಮನೆ ಇದೆ, 1 ಎಕರೆ ಕೃಷಿ ಜಮೀನನ್ನು ಇವರು ಬೆಂಗಳೂರು ಸಿಟಿ ಮತ್ತು ಔಟ್ಸ್ಕಟ್ಸಲ್ಲಿ ಹೊಂದಿರತಕ್ಕಂಥದ್ದು. ಇವರು ಗಳಿಸಿರ್ತಕ್ಕಂಥ ಒಂದು ಆದಾಯ ಮೂಲಗಳನ್ನು ಹೊರತುಪಡಿಸಿ ಅಸಮತೋಲನ ಆಸ್ತಿ 3,90,00,000 ಇವರ ಒಂದು ಆಸ್ತಿ ಇರ್ತಕ್ಕಂಥದ್ದು. ಮತ್ತೊಬ್ಬ ಅಧಿಕಾರಿ ಹರ್ಷವರ್ಧನ್ ಅಂತಕ್ಕಂಥವ್ರು, ಇವರು CF ಅಂದರೆ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ದಾವಣಗೆರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅವರಿಗೆ ಸಂಬಂಧಪಟ್ಟಂತೆ 4 ಸ್ಥಳಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಸಾರ್ವಜನಿಕರು ಕೊಟ್ಟಂಥ ದೂರುಗಳು ಜೊತೆಗೆ ಇವರು ಸಂಗ್ರಹಿಸಿದಂಥ ಖಚಿತ ಮಾಹಿತಿ ಆಧಾರದ ಮೇಲೆ ಇವರ ಆಸ್ತಿ ಮತ್ತು ಸಂಬಂಧಿಕರ ಹೆಸರಲ್ಲಿ ಬೇನಾಮಿ ಆಸ್ತಿಯನ್ನು ಮಾಡಿರ್ತಕ್ಕಂಥದ್ದು. ಇವೆಲ್ಲವನ್ನ ಮಾಹಿತಿ ಕಲೆ ಹಾಕಿ 4 ಸ್ಥಳಗಳಲ್ಲಿ ದಾಳಿಯನ್ನು ಮಾಡಿದ್ರು. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ನಗದು ಪತ್ತೆಯಾಗಿದೆ, ಬಂಗಾರದ ಪತ್ತೆಯಾಗಿದೆ, ಜೊತೆಗೆ ಏನು ಐಷಾರಾಮಿ ಕಾರುಗಳು ಸಹ ಪತ್ತೆಯಾಗಿರ್ತಕ್ಕಂಥದ್ದು. ಉಳಿದಂತೆ ಇತರೆ ವಸ್ತುಗಳು ಅಂದರೆ ಗೃಹ ಬಳಕೆಯ ವಸ್ತುಗಳು ಸಹ ಇವರ ಮನೆಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. 25 ಲಕ್ಷ ಮೌಲ್ಯದ ಗೃಹ ಬಳಕೆ ವಸ್ತುಗಳು ಪತ್ತೆಯಾಗಿದ್ದಾವೆ. ಇವರು ತಮ್ಮ ಸೇವಾ ಅವಧಿಯಲ್ಲಿ ಸರ್ಕಾರ ಕೊಡ್ತಕ್ಕಂಥ ಸಂಬಳವನ್ನು ಹೊರತುಪಡಿಸಿ 2,70,00,000 ಮೌಲ್ಯದ ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನೋದು ಲೋಕಾಯುಕ್ತ ದಾಳಿ ಮತ್ತು ಪರಿಶೀಲನೆ ವೇಳೆ ಅಂದರೆ ಕಡತಗಳ ಪರಿಶೀಲನೆ ವೇಳೆ ಬಳಿಕ ಒಂದು ಬೆಳಕಿಗೆ ಬಂದಿರತಕ್ಕಂಥದ್ದು. ಮತ್ತೊಬ್ಬ ಅಧಿಕಾರಿ ಸಿದ್ದೇಶ್ವರ್ ಅಂತಕ್ಕಂಥವರು, ಇವರು ಸಹ ಮುಖ್ಯ ತಾಂತ್ರಿಕ ಅಭಿಯಂತಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇವರಿಗೆ ಸಂಬಂಧಪಟ್ಟಂತೆ 3 ಸ್ಥಳಗಳ ಮೇಲೆ ದಾಳಿಯನ್ನು ಸಹ ಮಾಡಿದ್ರು. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಮನೆ, ಕಚೇರಿ ಜೊತೆಗೆ ಬೇರೆ ಏನು ಅವರು ಬೇನಾಮಿ ಆಸ್ತಿಯನ್ನು ಮಾಡಿಟ್ಟಿದ್ರು ಅಥವಾ ಸಂಬಂಧಿಕರ ಹೆಸರಿನಲ್ಲಿ ಆಸ್ತಿಯನ್ನು ಮಾಡಿಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನು ಮಾಡಿದಾಗ ಅವರು ಎಲ್ಲ ಮೂಲಗಳ ಅವರ ಆದಾಯ ಮೂಲಗಳು ಸರ್ಕಾರಿ ಸಂಬಳ ಇರ್ಬೋದು, ಜೊತೆಗೆ ಕೃಷಿ ಜಮೀನಿಂದ ಬರ್ತಕ್ಕಂಥ ಆದಾಯ ಇರ್ಬೋದು, ಇವೆಲ್ಲವನ್ನ ಹೊರತುಪಡಿಸಿ ಏನು ಒಂದು 2,61,00,000 ಮೌಲ್ಯದ ಅಕ್ರಮ ಆಸ್ತಿಯನ್ನು ಸಹ ಗಳಿಕೆ ಮಾಡಿದ್ದಾರೆ. ಇನ್ನು ಸಣ್ಣ ಕೆಂಚಪ್ಪ ಅಂತಕ್ಕಂಥವ್ರು, ಅವ್ರಿಗೂ ಇದೆ, ಕೃಷ್ಣ ನಾಯಕ್ ಜೊತೆಗೆ ಮಾಣಿಕ್ ಕನ್ನಕಟ್ಟೆ ಅಂತ, ಒಟ್ಟು ಎನ್ ಮೋಹನ್, ಇವರು ಒಟ್ಟು 8 ಜನರ ಮನೆ ಮತ್ತು ಕಚೇರಿ ಅವರಿಗೆ ಸಂಬಂಧಿಸಿದಂಥ ಸ್ಥಳಗಳ ಮೇಲೆ ನಿನ್ನೆ ಏಕಕಾಲಕ್ಕೆ ದಾಳಿ ಮಾಡಿದ್ರು. ಈಗ ಅವರು ವಶಪಡಿಸಿಕೊಂಡಂತ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.